ಊರ ಚೆಲುವೆ ಏನ ಸುಮ್ನೆ ಈಕಿ ಸುಮ್ನೆ ನೋಡುತ್ತಾಳೆ ನನ್ನ ಈಕಿ ಯಾವೂರ ಹುಡುಗಿ ಏನ ಆಕಿ ಯಾವೂರ ಚೆಲುವೆ ಏನ ಆತಂದಲ್ಲ ಮೇನ್ ಪಾತ್ರ ನಿಂದೆ ಇರೋದು ಇದ್ರಾಗ ತಾವುದಾರಂದು ಕೇಳಿದೆ ಬಂದಾರಂ ಧಾರಂದು ಕೇಳಿದ ಧರೇ ಭಾಗ್ಯಶ್ರೀಯೇ ಗುಡಿಕ್ಕೆಂದು ಕಡರಭಸದಿಂದ ಬಂದಂತ ದೊರೆಯನ್ನು ದಾರಂದು ಕೇಳಿದ ದೇವ ಎತ್ತು ಬಂದು ಹೇಳಪ್ಪ ಗುಗ್ರಟಿ ಮಾವ ದೇವ ತಾಟಿತ ಪ್ರವ ಪಟ್ಟಲದಂತ ಪರಿಸೋಬಿಸೊಬ್ಬರೋವಿತ ಕುಟಿಲ ವರ್ಧನಂಬ ಜಲದಿ ಅಂಬಕ್ಕ ಮಧೋನ ಮತ್ತ ನಂಬ ಓದಕಂ ಕರ್ರನ ಸುರಿದ ಗೋಡಲಂದ ಹಂಬರ ಕಾರಿ ಕುಮ್ಮಿನಿಗೆ ಜಿಗಿದು ವೀರಬಬ್ಬನ ಬ್ರಹ್ಮಾಂಡಮ ಬಾಂಧವ ಬಾಯ್ತದಿ ಭಾಗವತವ ದೇಡೆಲ್ಲೆಮ್ಮ ಎಣ್ಣು ಪಾದಕ್ಕೆ ಸಪ್ತ ಬೂದಿ ಜಲವು ಪಲ್ಲ 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 ನೆಮ್ಮದಿಗೆ ಹೋದರಲ್ಲಿ ಇರುವ ಜಲಚರಗಳು ದೇವ ಅತಿ ಸಂಭ್ರಮಯುಕ್ತನಾಗಿ ಭಯವಿಲ್ಲದ ಎಣ್ಣ ಮುಂಭಾಗದಲ್ಲಿಂದ ಅತಿ ಭಯಂಕರ ರುದ್ರೋಷ ಮಾತನಾಡಿಸುವ ನೀನುದಾರ ಮಾನವ ಓ ದೇವ ನಾವುದಾರೆಂದರೆ ಮೂರ್ಖರ ಸಂತೆಯಲ್ಲಿ ಮೌನವಾಗಿರಬೇಕು ಬುದ್ಧಿವಂತರ ಜೊತೆಯಲ್ಲಿ ಬುದ್ಧನಂತಿರಬೇಕು ಸಾಧು ಸಂತರ ಜೊತೆಯಲ್ಲಿ ಸೌಮ್ಯವಾಗಿರಬೇಕು ದೀನರ ಜೊತೆಯಲ್ಲಿ ಧರ್ಮರಾಜನಂತಿರಬೇಕು ಹೀಗೆ ಮಿಂಚಿ ಮರೆಯಾಗಿ ಹೋದ ಕರ್ನಾಟಕದ ರತ್ನ ಪುನೀತ ರಾಜಕುಮಾರನಂತಹ ಮನೆಗೊಬ್ಬ ಮಗನಿರಬೇಕು ಇಂಥ ನೀತಿ ಮಾತುಗಳನ್ನು ತಿಳಿಸುವಂತಹ ಎಣ್ಣೆಗೆ ಗುರುವಾದ ಬಾದನಟ್ಟಿಯ ತಬಲಾ ಮಾಸ್ಟರ್ ನಾಗೇಶಪ್ಪನವರಂತಹ ಗುರುವಿರಬೇಕು ಅಂತ ಗುರುವನ್ನು ಮನದೊಳಗೆ ಸ್ಮರಿಸುತ್ತಾ ಬಂದು ತಮ್ಮನ್ನು ಮಾತನಾಡಿಸುವ ಸುಂದರ ಸಾರಥಿ ನಾನಲ್ಲವೇನೋ ದೇವ ಹೇಳಿಕೊಂಡು ಬರಬೇಕು ನಿಮ್ಮ ನಾಮಾಂಕಿತವ ಸಾರಥಿ ಎಂಬ ದೃಢ ಪ್ರಸುವೆ ದೃಢದಿಂದ ಎನ್ನ ನಾಮಾಂಕಿತ ಹೌದು ದೇವ ಕಾಲಾಬ್ದಿಯಂತ ಕಾಡ ಪರಕ್ರಮಣ ಕಾರೋಡಿನಂತೆ ಹಡಗಿಡಲ ದೃಢ ಭೂಮಿಯ ಗಡಗಡ ಪ್ರತಾಪ್ ಮಹೇಂದ್ರ ಮನೆ ಕಾಡಲೇನ ಚಕ್ಕರದ ಕಡಗದಿಂದ ಇವ್ರ ಮನೆ ಕರ್ಪುರ ಇಬ್ಬಾಗವಾಯ್ತು ಅಷ್ಟ ದಿಗ್ಗಜಗಳ ಹೆಗ್ಗಳದ ನುಗ್ಗಾಗಿ ಬರ್ರದ ತೀರ ಪ್ರಾಂಜನದ ಒಬ್ಬನಿಂದ ನೆತ್ತರಿಸಲ ವೀರ ಬಬ್ಬನಿಟ್ಟು ಆರ್ಭಟಿಸಲ ಸಪ್ತ ಲೋಕಗಳೆಲ್ಲ ಗರ್ಜಿಸಿದ ಶಬ್ದ ಕೇಳಿ ಹಕ್ಕಿ ನೇತ್ರದ ಗರ್ಭದೊಡಲ ಬಡಲನ್ನು ಇಬ್ಬಾಗವಾಗಿ ಒಬ್ಬರ ಅಡಿಗೆ ನಿರ್ಪದಿ ಬಂದ ಪಾದಕ್ಕೆ ಹೊಡಿತದ ಅರ್ಭಟಕ್ಕೆ ಅಷ್ಟ ಪರ್ವತ ನಡಗಿನತಿ ಬರ್ರನೆ ಬಿಚ್ಚವ ಅಲ್ಲದೆ ಮೊದಲಾದ 66 ದೇಶಗಳ ರಾಜರು ಸರಿಯಾಗಿ ಕಾಲ ಕಾಲಕ್ಕೆ ಮಾದಿನ ಕಪ್ಪಂ ತಂದು ಒಪ್ಪಿಸದಿದ್ದರೆ ಅವರ ಗರ್ಭ ಇಬ್ಬಾಗ ಮಾಡಿ ಮಾಂಸವನ್ನು ಕಡೆಗೆ ತೆಗೆದು ಕರ್ಪುರ ನಿವಾಸಕ್ಕೆ ಹಬ್ಬದೂಟವನ್ನು ನೀಡಿಸುವ ಸಂಬಂಧ ಮಾತ್ರ ದೇಶಕ್ಕೆ ನಾಥ ತ್ರಿಭುವನ ಪ್ರಖ್ಯಾತ ಮಹಾರಾಜರನ್ನ ಹಡಿಗಡಿಗೆ ಜೈ ಬರೋಡು ಸಾರದೆ ಅದು ಜಾಗ್ಯತೆ
ವೀರ ಕೌಂಡಿಗ ಮಹಾರಾಜರು ಇವಾದರೆ ಬಂಗಾರದಿಂದ ಕಂಗೊಳಿಸುವ ಈ ಸಭಾಮಂದಿರಕ್ಕೆ ಬಂದ ಕಾರಣವೇನು ದೇವ? ಆ ಕುರ್ಚಿ ಮೇಲೆ ಕುತ್ಕೊಂಡು ತೂಕಡಿಸ್ಬೇಡಪ್ಪ ಸ್ವಾದ್ರ ಮಾವ, ಮುಂದೆ ಮುದಕ್ಕೆ ಮೇಲೆ ಬಿದ್ದಿ. ಹೋಲಿದೆಯಲ್ಲ ಈ ಸಾರಥಿ, ಭೂಪತಿ, ಈ ಶೃಂಗಾರ ಸಮಾಮಧ್ಯಕ್ಕೆ ಬಂದ ಕಾರಾರ್ಥವೇನೆಂದರೆ ಏನು ದೇವ? ಶ್ರೇಷ್ಠ ಪಾಲಕರು ಎಲ್ಲರೂ ಹೆಣ್ಣು ಕಟ್ಟಳತೆಂದ ತಟ್ಟನೆ ಹೆಣ್ಣು ಪಟ್ಟಣಕ್ಕೆ ಬಂದು ಕಪ್ಪನ್ನು ಕೊಟ್ಟರಲ್ಲವೇ? ಹೌದಾ? ಈ ಕೌಲಿಕ ಮಹಾರಾಜನ ಭಯವಿಲ್ಲದೆ ಮಿಕ್ಕಿದ ಜಕ್ಕತೆಯನ್ನು ಗಕ್ಕನ ಎಲಬಗಳನ್ನು ಮುರಿದುಕೋ ಕಾರಣ ಬರವಾಯ್ತು ಕಂಡಿಯ ಸಾರಥಿ. ಒಳ್ಳೆಯದು ಭೂಪತಿ, ಪೀಠವನ್ನು ಅಲಂಕರಿಸಿರಿ ಜಾಗೃತಿ. ನಾರಾಯಣ 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 ಗೋಕುಲದ ಪಾಲ ಗೋಪಾಲ ಶರಣ ಶರಣ ಕೃಪೆ ತೋರ ವನಮಾಲ ಶರಣ ಶರಣ ಕೃಪೆ ತೋರ ವನಮಾಲ ತುಂಬಿರುವೆ ಹೇ ಪ್ರಭುವೇ ಜಗವೆಲ್ಲ ತುಂಬಿರುವೆ ಹೇ ಪ್ರಭುವೇ ಜಗವೆಲ್ಲ ನೀನಿಲ್ಲದ ಸ್ಥಳವಿಲ್ಲ ಭೂಪಾಲ ಭವದ ಭಯವಿಲ್ಲ ನೀನಿಲ್ಲದ ಸ್ಥಳವಿಲ್ಲ ಭೂಪಾಲ ಭವದ ಭಯವಿಲ್ಲ ವೈಕುಂಠ ಪಾಲ ಗೋಪಾಲ ಶರಣ ಶರಣ ಕೃಪೆ ತೋರ ವನಮಾಲ ಶರಣ ಶರಣ ಕೃಪೆ ತೋರ ವನಮಾಲ ನಾರಾಯಣ ನಾರಾಯಣ ನೀನೇಕೆ ವೈಕುಂಠದ ಸುಮ್ಮನೆ ಇರುವೆ ಭಕ್ತರ ಬಹುದೂರ ನೀನು ಅಲ್ಲವೇ ನೀನೇಕೆ ವೈಕುಂಠದ ಸುಮ್ಮನೆ ಇರುವೆ ಭಕ್ತರ ಬಹುದೂರ ನೀನು ಅಲ್ಲವೇ ನಂಬಿದ ಮಕ್ಕಳಲ್ಲಿ ನಿನಗೆ ಕೋಪವೇ ನಂಬಿದ ಮಕ್ಕಳಲ್ಲಿ ನಿನಗೆ ಕೋಪವೇ ಅನುದಿನದಲ್ಲಿ ತನು ಮನದಲ್ಲಿ ನೀನೆ ನೆಲೆಸುವೆ ಅನುದಿನದಲ್ಲಿ ತನು ಮನದಲ್ಲಿ ನೀನೆ ನೆಲೆಸುವೆ ವೈಕುಂಠ ಪಾಲ ಗೋಪಾಲ ಶರಣ ಶರಣ ಕೃಪೆ ತೋರ ವನಮಾಲ ಶರಣ ಶರಣ ಕೃಪೆ ತೋರ ವನಮಾಲ ಶರಣ ಶರಣ ಕೃಪೆ ತೋರ ವನಮಾಲ ನಾರಾಯಣ 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 ಗೋವಿಂದ ಗರುಡೋತ್ಕಜ ಎಲ್ಲ ಸಾರಥಿ ಸ್ವಾಮಿ, ಕೌಲಿಕ ಮಹಾರಾಜನು ತಾವಲ್ಲಿರುವನು ತೋರಿಸಪ್ಪ ಸೂತ ಸುಗುಣ ಪ್ರಖ್ಯಾತ ತಮ್ಮ ಅರಮಂದಿರದಲ್ಲಿರುವನು ಸ್ವಾಮಿ. ಖ್ಯಾತಿಗೆ ಮಾರಣ್ಣ ಇವರು ಕೌಂಡಿಕನ ಪಾತ್ರ ಮಾಡಿದ್ರೆ ಬೆಂಗಳೂರು ಅರವನ್ನು ಬಹುಮಾನ ಪ್ರಕಾರ ಮಾಡಿರ್ತಾರೆ. ಬಂಡೆಟ್ಟಿ ಅಂಜಿನಿ ಇವರು ಕೌಂಡಿಕನ ಪಾತ್ರ ಮಾಡಿದ್ರೆ ಬೆಂಗಳೂರು ಅರವನ್ನು ಬಹುಮಾನ ಪ್ರಕಾರ ಮಾಡಿರ್ತಾರೆ. ಐಶ್ವರ್ಯ ವಸ್ತು ಮೇಲಕ್ಕೆ ಹೇಳೋ ದಾನವೇಂದ್ರ ಸಕಲ ಸದ್ಗುಣ ಸಾಂದ್ರ ಅಹೋ ಸ್ವಾಮಿ ನಾರದರೆ ಇತ್ತಗ ಬನ್ನಿರಿ ಪೀಠವನ್ನು ಅಲಂಕರಿ ಸ್ವಾಮಿ ಸಜ್ಜರ ಪ್ರೇಮೆ ಆಹೋ ಪರಮ ಪೂಜಾ ಮಾನಸ ಪುತ್ರರಾದ ನಾರದರೆ ತಾವು 14 ಲೋಕಗಳನ್ನು ಸಂಚಾರ ಮಾಡಿ ಬಂದಿರಬಹುದು. ಸಹಜವಾಗಿ ಬಂದಿರುವನು ರಾಜ. ಯಾವ ಯಾವ ಲೋಕದಲ್ಲಿ ದಾವ ಹೊಸ ವರ್ತಮಾನವನ್ನು ಜರುಗಿದೆ ಅದನ್ನು ನನಗೆ ಚೆನ್ನಾಗಿ ತಿಳಿಸು ಮುನಿಪ. ಇಷ್ಟನ ಭಿನ್ನಪ. ಅಹೋ ರಾಜ. ಅಹೋ ಮುನೇಂದ್ರ. ಹಾಗಾದರೆ ಎಳುವನ ಕೇಳು. ಅದೇನು ವಿಸ್ತಾರವಾಗಿ ಮುನೇಂದ್ರ. ಕೌಲಿಕ ಸಾರ್ವಭೌಮ ನಿನಗ್ಯಾರು ಸಮ, ಕೌಲಿಕ ಸಾರ್ವಭೌಮ ನಿನಗ್ಯಾರು ಸಮ, ಗದರುವ ಬ್ರಹ್ಮ ಗದರುವ ಪರಮಾತ್ಮ. ಕೌಲಿಕ ಸಾರ್ವಭೌಮನೇ ಅಹೋ ಮುನೇಂದ್ರರೇ, ಚೆನ್ನಾಗಿ ಕೇಳು. ಅದೇನು ವಿಸ್ತಾರವಾಗಿ ಹೇಳಿ. ಗದರುವ ಬ್ರಹ್ಮ ಗದರುವ ಪರಮಾತ್ಮ. ಕೌಲಿಕ
ಕೌಡ್ಲೇಕ ಸಾರ್ವಭೌಮ ನಿನಗ್ಯಾರು ಸಮ ಕೌಡ್ಲೇಕ ಸಾರ್ವಭೌಮ ಚೆನ್ನಾಗಿ ಕೇಳು ರಾಜ ಒಂದು ಬರುವುದು ರಾಜ ಒಂದು ಬರುವುದು ಹಾದುರಯುವುದು ಕಮಲನ ವೈಭವ ಎಷ್ಟು ಹೇಳುವುದು ಕಮಲನ ವೈಭವ ಎಷ್ಟು ಹೇಳುವುದು ಕೌಡ್ಲೇಕ ಸಾರ್ವಭೌಮ ನಿನಗ್ಯಾರು ಸಮ ಕೌಡ್ಲೇಕ ಸಾರ್ವಭೌಮ ನಿನಗ್ಯಾರು ಸಮ ಕೌಡ್ಲೇಕ ಸಾರ್ವಭೌಮ ಅಹೋ ದಾನವೇಂದ್ರ ಸದ್ಗುಣ ಸಾಂದ್ರ ಅಹೋ ಮುನೇಂದ್ರ ಒನ್ಸ್ ಮೋರ್ ಸಾಂಗ್ ರಾಜ ಒಂದು ಬರುವುದು ಹೇಳಲು ಮನವ ಹಾದುರಯುವುದು ಹೇಳಲು ಮನವ ಹಾದುರಯುವುದು ಕಮಲನ ವೈಭವ ಎಷ್ಟು ಹೇಳುವುದು ಕಮಲನ ವೈಭವ ಎಷ್ಟು ಹೇಳುವುದು ಕೌಡ್ಲೇಕ ಆ ಕಮಲನ ವೈಭವ ಅಷ್ಟು ವೈಭವದಿಂದ ನಡೆಯುವ ಮುನೇಂದ್ರ ಅಹೋ ರಾಜ ಅಹೋ ಮುನೇಂದ್ರ ಅಹೋ ರಾಕ್ಷಸ ಚಕ್ರವರ್ತಿ ಅಹೋ ಮುನೇಂದ್ರನೇ ಚೆನ್ನಾಗಿ ಕೇಳು ಅದೇನು ವಿಸ್ತಾರವಾಗಿ ಹೇಳಿದ್ರೆ ಕೌಡ್ಲೇಕ ಸಾರ್ವಭೌಮ ನಿನಗ್ಯಾರು ಸಮ ಕೌಡ್ಲೇಕ ಸಾರ್ವಭೌಮ ನಿನಗ್ಯಾರು ಸಮ ಯದರುವ ಬ್ರಹ್ಮ ಗದರುವ ಪರಮಾತ್ಮ ಯದರುವ ಬ್ರಹ್ಮ ಗದರುವ ಪರಮಾತ್ಮ ಕೌಡ್ಲೇಕ ಸಾರ್ವಭೌಮ ಅಹೋ ದಾನವೇಂದ್ರ ಅಹೋ ಮುನೇಂದ್ರ ನಾನು ಹೇಳುವುದನ್ನು ಚೆನ್ನಾಗಿ ಕೇಳು ಅದೇನು ವಿಸ್ತಾರವಾಗಿ ಹೇಳಿದ್ರೆ ಕೈಲಾಸ ವೈಕುಂಠ ಸತ್ಯಲೋಕಾದಿ ದರ್ಶನವಂ ತೆಗೆದುಕೊಂಡು ಅಷ್ಟದಿಕ್ಪಾಲಕರ ಪಟ್ಟಣಗಳನ್ನು ಸಂಚರಿಸಿ ಅವರವರ ಯೋಗ ಶೇಗಗಳನ್ನು ಕೇಳಿ ಅಲ್ಲಿಂದ ಸಂತೋಷಪಟ್ಟು ಅಲ್ಲಿಂದ ಈ ಭೂಮಂಡಲಕ್ಕೆ ಇಳಿದು ಹೌದೇನು ಮುನೇಂದ್ರ ಅಹೋ ರಾಜ ಅಹೋ ಮುನೇಂದ್ರರೇ ಅಂಗ ವಂಗ ಕಳಿಂಗ ಮಗಧ ಮಾಳವ ಮೊದಲಾದ ದೇಶಗಳನ್ನು ತಿರುಗಿ ನಿನ್ನೆಲ್ಲಿಗೆ ಬಂದಿರುವೆನು ನಿನ್ನಂತ ಪರಾಕ್ರಮಿಯು ನಿನ್ನಂತ ದಯಪಾರನು ಇನ್ನಂತ ಸೌಭಾಗ್ಯವಂತನು ಈ 56 ದೇಶಗಳಲ್ಲಿ ಇಲ್ಲವೇ ಇಲ್ಲ ನನಗೆ ಸರಿ ಸಮಣ್ಣರು ಯಾರು ಅಹೋ ದಾನವೇಂದ್ರ. ಇರುವುದಿಲ್ಲ ಸ್ವಾಮಿ ನಾರದರೆ ಅಹೋ ದಾನವೇಂದ್ರ ಅಹೋ ಮುನೇಂದ್ರ ನಿನ್ನ ಕೀರ್ತಿ ಎಂಬ ಚಂದ್ರನು ತ್ರಿಲೋಕವನ್ನು ತುಂಬಿ ಬೆಳಗುತ್ತಿದ್ದಾನೆ ಹೌದೇನು ಮುನೇಂದ್ರ ಆದರೆ ಏನು ಮಾಡಲಿ ದೊರೆಯೇ ಅದೇನು ಮುನಿ ಸಮೀಪದಲ್ಲಿ ನಿನಗೊಂದು ಕುಂದು ಬರುವುದು ಅದೇನು ವಿಸ್ತಾರವಾಗಿ ಹೇಳು ಮುನೇಂದ್ರ ಆದ ಕಾರಣ ಎನ್ನ ಮನಸ್ಸು ನೊಂದಿತು ಇದು ನಿನಗೆ ತುರ್ತು ತಿಳಿಸಬೇಕೆಂದು ನಿನ್ನಲ್ಲಿಗೆ ಬಂದೆನು ರಾಜ ಅದು ಆಗಿರಲಿ ಅಹೋ ರಾಜೇಂದ್ರ ಅಹೋ ಮುನೇಂದ್ರ ಕಮಲಾವತಿ ಎಂಬ ನಗರದಲ್ಲಿ ನಡೆದ ಸೌಂದರ್ಯವನ್ನು ಎಷ್ಟೊಂದು ಹೇಳಲಿಕ್ಕೆ ನನಗೆ ಅಸಾಧ್ಯವಾಗಿ ತೋರುತ್ತದೆ ಅವಳು ಅಷ್ಟು ಸುಂದರವಾಗಿ ಇರುವವಳು ಮುನೇಂದ್ರ ಆ ಪುರದ ವೈಭೋಗಕ್ಕೆ ನಿನ್ನ ರಾಜ್ಯದ ವೈಭೋಗ ಸರಿ ಹೋಗದು ಸ್ವಾಮಿ ನಾರದರೆ ಏನು ಮಾತನಾಡಿದ್ರೆ ಈ ವರ್ತಮಾನವನ್ನು ಕೇಳಿದೆಯೋ ಇಲ್ಲವೋ ರಾಜ ರಾಕ್ಷಸ ಕುಲ ತೇಜ ಅಹೋ ಮುನಿ ಕುಲ ಪಾವನದ ನಾರದರೆ ಒಮ್ಮಿಂದಲೂ ಎಂತ ಮಾತನ್ನು ಹೇಳಿದನು ರಾಜ ಕಮಲವತಿ ಪೂರ್ವದ ವೈಭವಕ್ಕೆ ಹೆಣ್ಣ ಪಟ್ಟಣ ಸರಿ ಇಲ್ಲಂದ ಹಾಡಿದ್ಯಲ್ಲ ಸಹಜವಾಗಿ ಸರಿಯಿಲ್ಲ ಎಂದು ಹೇಳಿದನು ರಾಜ ಈ ಹೆಣ್ಣ ಪಟ್ಟಣಕ್ಕೆ ಸಿಂಗಾರಕ್ಕೆ ಏನಾದರೂ ಕಡಿಮೆ ಆಗಿರುವುದೇನು ಅಹೋ ರಾಜ
ಅಹೋ ಮುನೇಂದ್ರ, ಹಾ, ನಾನೇನು ಸಾಮಾನ್ಯ ಬಲಕನಲ್ಲ. ನಿನ್ನನ್ನು ನೋಡಿದರೆ ಗೊತ್ತಾಗುತ್ತದೆ ರಾಜ. ಆ ಕಮಲವತಿ ಪಟ್ಟಂ ಕಿತ್ತ ಹಾ ಎನ್ನ ಹಸ್ತದೋಲ ತರ್ವತ್ರಣ ಎನಗೆ ಇರಲಿಕ್ಕಾಗೆ ಹಾ, ಎಂತ ಮಾತನಾಡಿದ ಇಂಥ ಮಾತನ್ನು ಹೇಳಿದನು ರಾಜ. ಇದು ಹಾಗಿರಲಿ. ಹಾ, ಸಮೀಪದಲ್ಲಿ ನನಗೆ ಒಂದು ಕುಂದು ಬರಬದಂದು ಹೇಳಿದೆಯಲ್ಲ, ಅದು ಮಾತ್ರ ನನಗೆ ತಿಳಿಸು. ಎನ್ನ ಮನದ ಸಂಶಯವನ್ನು ಬಿಡಿಸು ಮುನಿಪ, ಆಗುವುದು ನನಗೆ ಗಣತಾಪ. ಅಹೋ ರಾಜ, ಅಹೋ ಮುನೇಂದ್ರ, ಇದು ಅಲ್ಲದೆ ಮತ್ತು ಎಳುವೆನ ಕೇಳು. ಅದೇನು ವಿಸ್ತಾರ ಮುನೇಂದ್ರ. ಆಲಸಯ್ಯದಾನವ ಕಂಡ್ಯ ನಾನು ವೈಭವ. ಅಹೋ ರಾಜ, ಅಹೋ ಮುನೇಂದ್ರ, ನಡೆಸಿರುವನು ಮದುವೆ ಕಾರ್ಯವ ನಿಮ್ಮ ಮಾವ. ನಡೆಸಿರುವನು ಮದುವೆ ಕಾರ್ಯವ. ಅಹೋ ರಾಜ, ಚೆನ್ನಾಗಿ ಹೇಳು. ಅದೇನು ವಿಸ್ತಾರ ಆಲಸಯ್ಯದಾನವ ಕಂಡ ನಾನು ವೈಭವ. ನಡೆಸಿರುವನು ಮದುವೆ ಕಾರ್ಯವ ನಿಮ್ಮ ಮಾವ. ನಡೆಸಿರುವನು ಮದುವೆ ಕಾರ್ಯವ. ಅಹೋ ದಕ್ಷಿಣೆ, ಚೆನ್ನಾಗಿ ಕೇಳು. ರತಿದೇವಿಯ ಮದುವೆ ಅವನು ವೈಭವದಿಂದ ಮಾಡುತ್ತಲಿಹನ. ರತಿದೇವಿಯ ಮದುವೆ ಅವನು ಮಾಡುತ್ತಲಿಹನ. ನಾನು ಕಮಲಾವತಿ ಸುಂದರವನ. ಏನು ಹೇಳಲಯ್ಯ ನಾನು ಕಮಲಾವತಿ ಸುಂದರವನು. ಲಗ್ನ ಪತ್ರಿಕೆ ಕಳಿಸದ ನಿನಗೆ ಮೊದಲ ಮದುವೆ ಮಾಡುತ್ತಲೇ. ಲಗ್ನ ಪತ್ರಿಕೆ ಕಳಿಸದ ನಿನಗೆ ಮೊದಲ ಮದುವೆ ಮಾಡುತ್ತಲಿರುವೆನು. ಅಹೋ ರಾಜ, ಮುನೇಂದ್ರ, ಎಳುವೆನ ಕೇಳು. ಆಲಸಯ್ಯದಾನವ ಕಂಡ ನಾನು ವೈಭವ. ನಡೆಸಿರುವನು ಮದುವೆ ಕಾರ್ಯವ ನಿಮ್ಮ ಮಾವ. ನಡೆಸಿರುವನು ಮದುವೆ ಕಾರ್ಯವ ನಿಮ್ಮ ಮಾವ. ನಡೆಸಿರುವನು ಮದುವೆ ಕಾರ್ಯವ. ರತಿದೇವಿಯ ಮದುವೆ ಅವನು ವೈಭವದಿಂದ ಮಾಡುತ್ತಲಿಹನ. ರತಿದೇವಿಯ ಮದುವೆ ಅವನು ವೈಭವದಿಂದ ಮಾಡುತ್ತಲಿಹನ. ಏನು ಹೇಳಲಯ್ಯ ನಾನು ಕಮಲಾವತಿ ಸುಂದರವನ. ಕಮಲನ ಅಷ್ಟು ವೈಭವದಿಂದ ಮಾಡುವನ ಮುನೇಂದ್ರ. ಅಹೋ ರಾಜ, ಮುನೇಂದ್ರ, ಏನು ಹೇಳಲಯ್ಯ ನಾನು ಕಮಲಾವತಿ ಸುಂದರವನ. ಲಗ್ನ ಪತ್ರಿಕೆ ಕಳಿಸದ ನಿನಗೆ ಮೊದಲ ಮದುವೆ ಮಾಡುತ್ತಲಿಹನ. ಪತ್ರಿಕೆ ಕಳಿಸದ ನಿನಗೆ ಮೊದಲ ಮದುವೆ ಮಾಡುತ್ತಲಿಹನ. ಆಲಸಯ್ಯದಾನವ ಕಂಡ ನಾನು ವೈಭವ.
ಮಹಾರಾಜನೇ, ಓಹೋ ಸ್ವಾಮಿ ನಾರದರೆ, ನಾನು ಕಂಡ ಸುದ್ದಿಯನ್ನು ಖಂಡಿತವಾಗಿ ಹೇಳುವೆ, ಕಿವಿ ಕೊಟ್ಟು ಕೇಳು. ಅದೇನು ವಿಸ್ತಾರವಾಗಿ ಹೇಳ ಮನೆ ಅಂದ. ಅದು ಏನೆಂದರೆ, ಅದು ಏನು ಮುನಿ? ಮೊದಲು ನಿನಗೆ ಕೊಡುತ್ತೀನೆಂದು ಮಾತು ಕೊಟ್ಟು ಹೆಸರಿಟ್ಟ ಕನ್ಯೆಯನ್ನು ಹಾ ಶ್ರೀಕೃಷ್ಣನ ಮಗನಾದ ಮನ್ಮಥನಿಗೆ ನಿಮ್ಮ ಮಾವನಾದ ಕಮಲೇಶನು ಮಾತು ಕೊಟ್ಟು ತನ್ನ ಭಂಡಾರದಲ್ಲಿದ್ದ ದ್ರವ್ಯವನ್ನೆಲ್ಲ ಖರ್ಚು ಮಾಡಿ ಪಟ್ಟಣವನ್ನು ಸುಂದರಿಸಿ ಸಂಭ್ರಮದಿಂದ ಪ್ರಯಾಣ ಮಾಡಿ ಬರುತ್ತಿದ್ದಾನೆ. ಹೌದೇ ನಮ್ಮನೆ? ನೋಡಿ ನೋಡಿ ಆ ದನಗಳ ಕಾಯುವ ಗೊಲ್ಲನ ಕೂಡ ಬೀಗತನವನ್ನು ಮಾಡಬಹುದೇ ಹೇಗೆ? ಎಷ್ಟು ಮಾತರಕ್ಕೆ ಮಾಡಬಾರದು ಸ್ವಾಮಿ ನಾರದರೆ. ಅಹೋ ರಾಜ, ಅಹೋ ಮುನೀಂದ್ರ, ನಾನು ಸುಳ್ಳು ಹೇಳುವುದಿಲ್ಲ. ನಿಜವಾಗಿ ಹೇಳಿದರೆ ಈಗ ಶ್ರೀಕೃಷ್ಣನು ಸರ್ವ ಬಾಂಧವರಿಂದ ಕೂಡಿ ಮನ್ಮಥನನ್ನು ಕರೆದುಕೊಂಡು ಸಂಭ್ರಮದಿಂದ ಪ್ರಯಾಣ ಮಾಡಿ ಹೊರಟಿದ್ದಾನೆ. ಹೌದೇ ನಮ್ಮನೆ? ನಾನು ನೋಡಿಯೇ ಬಂದೆನು. ಹೌದೇ ನಮ್ಮನೆ? ಅಹೋ ರಾಜ, ಅಹೋ ಮುನೀಂದ್ರ, ಆ ಸಂಭ್ರಮ ನಾನು ಎಷ್ಟೊಂದು ಹೇಳಲಿ? ಅದೇನು ಅಷ್ಟು ಸಂಭ್ರಮ ಇರುವುದೇನು ಮುನೀಂದ್ರ? ನೀನು ಈಗಲೇ ಆ ಕಮಲಾವತಿಗೆ ಹೋದರೆ ಹೋದರೆ ಆ ರತಿದೇವಿ ನಿನಗೆ ದೊರೆಯುತ್ತಾಳೆ. ಇಲ್ಲವಾದರೆ ಎಷ್ಟರ ಮಟ್ಟಿಗೂ ದೊರೆಯುವುದಿಲ್ಲ. ಏನು ಮಾತನಾಡು ಸ್ವಾಮಿ ನಾರದರೆ? ಅಹೋ ರಾಜ, ಅಹೋ ಮುನೀಂದ್ರ, ಆ ಬಾಲ್ಯ ಸೌಂದರ್ಯವು ಎಷ್ಟೊಂದು ವರ್ಣಿಸಲಿ? ಅವಳ ಅಷ್ಟು ಸುಂದರವಾಗಿರುವಳ ಮುನೀಂದ್ರ. ತೊಂಡೆ ಹಣ್ಣಿನಂತ ತುಟಿಯು, ಬಾಳೆ ದಿಂಡಿನಂತ ತೊಡೆಯು, ನಿಂಬೆ ಹಣ್ಣಿನಂತ ಕುಚವು, ಈ ಪ್ರಕಾರ ಸೌಂದರ್ಯವುಳ್ಳ ರತಿಯನ್ನು ಆ ಪುಂಡನಾದ ಮನ್ಮಥನು ಮಾಡಿಕೊಂಡು ಹೋದ ಮೇಲೆ ನೀನೆಂದು ಸಾರ್ಥಕವೇನು? ಆ ರತಿಯನ್ನು ಬಿಡುವುದಕ್ಕೆ ನಿನ್ನ ಕೈಯಲ್ಲಿ ಏನಾದರೂ ಬಳೆಯನ್ನು ಹೇಗೆ? ಅಹೋರಾಜ, ಆ ಕಮಲರಾಜನು ನಿನ್ನನ್ನು ಕಾಸಿಗಿಂತ ಕಡೆ ಮಾಡಿದಂತೆ ತೋರುತ್ತದೆ. ಅಯ್ಯೋ, ನಿನ್ನನ್ನು ಲಗ್ನಕ್ಕೆ ಸಹ ಬರಬೇಕೆಂದು ಪತ್ರ ಸಹ ಬರದಿಲ್ಲವೇ ಹೇಗೆ? ಬರದಿಲ್ಲ ಸ್ವಾಮಿ ನಾರದರೆ. ಪಾಪ ಪಾಪ, ಎಷ್ಟು ತಾಚಾರವಾಯ್ತು ನಿನ್ನ ಭೀಕರ. ಎತ್ತಗಡಗಿತು ದಾನವೇಂದ್ರ, ಸಕಲ ಸದ್ಗುಣ ಸಾಂದ್ರ. ಸ್ವಾಮಿ ನಾರದರೆ, ಅಹೋರಾಜ, ಆ ಬಂಡ ಕಮಲನು ಎನ್ನ ಮೋಸ ಕೈದನೆ, ಆ ಪುಂಡರಿಕಾಕ್ಷನ ಮಗನಿಗೆ ಮಗನನ್ನು ಕೊಟ್ಟನೆ. ಸಹಜವಾಗಿ ಮರೆತು ಬಿಟ್ಟಿರುವರು ರಾಜ. ಅಯ್ಯೋ ಅಯ್ಯೋ, ನಾನು ಹೇಗೆ ಮಾಡಲಿ ಸ್ವಾಮಿ ನಾರದರೆ? ಹಾ, ಬಳಿರೆ ಪಟ್ಟಂ ದಾಳಿ ಧೂಳಿ ಮಾಡಿ ಹಾ, ಎಣಗಳಂ ಕೆಡಿವೆ ಆ ರತಿ ಎಂಬ ಬಂಡ ಮುಂಡೆ ತಂದು ಎನ್ನ ಪಟ್ಟಣ ಧರಿಸಿ ಹಾಗೆ ಮಾಡಿಕೊಳ್ಳದಿದ್ದರೆ ಮಾಡಿಕೊಳ್ಳದಿದ್ದರೆ ಗುರುರುದ್ರಪ್ಪನ ಕುಟುಂಬದಲ್ಲಿ ಹುಟ್ಟಿದ ಸಾಧಕನ ಮುನಿಪ ಆಸನ ಕಮಲನ ದೀಪ. ಅಹೋರಾಜ, ಹಾಗಾದ್ರೂ ಮತ್ತು ಹೇಳುವುದನ್ನು ಕೇಳು. ಅದೇನು ವಿಸ್ತಾರವಾಗಿ ಹೇಳಿ.
ರಾಜ ಅಹೋ ಮುನೀಂದ್ರ ಮಾರಮ್ಮ ತಾಯೇ ನಡೆಸುವಳೆಲ್ಲ ಶ್ರೀ ಮಾರಮ್ಮ ತಾಯೇ ನಡೆಸುವಳೆಲ್ಲ ಹುಟ್ಟುವರ ಕಡುಗಲಿ ವೀರ ನಿನ್ನ ಸರಸಮ ಯಾರೋ ವೀರ ಹುಟ್ಟುವರ ಕಡುಗಲಿ ವೀರ ನಿನ್ನ ಸರಸಮ ಯಾರೋ ವೀರ ಕಮಲಾದಾನಿಯ ಸೋದಾರ ಆಲಿಸಿ ಕೇಳು ಕೋಸಿ ವಿಚಾರ ಬಲ್ಲೇನು ನಾನು ನಿನ್ನಾದಿರ ಬಲ್ಲೇನು ನಾನು ನಿನ್ನಾದಿರ ಬಲ್ಲೇನು ನಾನು ನಿನ್ನಾದಿರ ಸಂಪರಿಸಿದೆ ನಟಿಯನ್ನು ತಂದರೆ ಓ ರಾಜ ಚೆನ್ನಾಗಿತ್ತು ಹರಿಹರ ಬ್ರಹ್ಮ ನೀನು ಆಗುವರೆ ನೀನು ತೆರಳಿದ ಕಾರ್ಯವೆಲ್ಲ ಆ ಕಮಲನ ಸಮ್ಮರಿಸಿನೆ ರತಿಯನ್ನು ತಂದರೆ ಸರ್ಗ ಮತ್ತೆ ಧೀರರು ದಾರೋದರೆ ಸ್ವರ್ಗ ಮತ್ತೆ ಧೀರರು ದಾರೋದರೆ ನೀನು ತೆರಳಿದ ಕಾರ್ಯವೆಲ್ಲ ನೀನು ತೆರಳಿದ ಕಾರ್ಯವೆಲ್ಲ ಅಹೋ ರಾಜ ಅಹೋ ಮುನೀಂದ್ರ ಮಾರಮ್ಮ ತಾಯೇ ನಡೆಸುವಳೆಲ್ಲ ಮಾರಮ್ಮ ತಾಯೇ ನಡೆಸುವಳೆಲ್ಲ ಪೃಥ್ವಿಯ ಕುವರ ಕಡುಗಲಿ ವೀರ ನಿನ್ನ ಸರಸಮ ಯಾರೋ ವೀರ ಪೃಥ್ವಿಯ ಕುವರ ಕಡುಗಲಿ ವೀರ ನಿನ್ನ ಸರಸಮ ಯಾರೋ ವೀರ ಕಮಲಾ ಗಾಂಧಿಯ ಸೋದಾರ ಆಲಿಸಿ ಕೇಳು ಕೋಸಿ ವಿಚಾರ ಬಲ್ಲೇನು ನಾನು ನಿನ್ನಾದಿರ ಆಲಿಸಿ ಕೇಳು ಓಸಿ ವಿಚಾರ ಬಲ್ಲೇನು ನಾನು ನಿನ್ನಾದಿರ ಅಹೋ ರಾಜ ಅಹೋ ಮುನೀಂದ್ರ ನಿನ್ನ ಶೌರ್ಯಕ್ಕೆ ಹರಿಹರ ಬ್ರಹ್ಮಾದಿಗಳು ಅಡ್ಡಿ ಇಲ್ಲ ಮನ್ಮಥ ಎಷ್ಟು ಮಾತರಕ್ಕೆ ಹಟ್ಟಿ ಹಾಗಲಾರ ಸ್ವಾಮಿ ನಾರದ್ರೆ ಅಂತ ಯಕ್ಷೋಚಿತ ಬಡಕಮಲನ ಪಾಡೇನು ಹೌದು ಮುನೀಂದ್ರ ತೀವ್ರದಿಂದ ಶ್ರೀ ಅಮರೇಶನ ಧ್ಯಾನ ಸುತ್ತ ಹೋಗಿ ಹ ಕೊಪ್ಪಿದ ಕಮಲನನ್ನು ಸಮ್ಮರಿಸಿ ರತಿಯಂ ತಂದರೆ ರತಿಯನ್ನು ತಂದರೆ ನಿನ್ನ ಪುಣ್ಯಕ್ಕೆ ಸ್ವರ್ಗ ಮತ್ಯ ಪಾತಾಳ ಲೋಕಗಳಲ್ಲಿ ಯಾರೂ ಈಡಿಲ್ಲ ಯಾರು ಈಡ್ ಆಗಲಾರ ಸ್ವಾಮಿ ನಾರದ್ರೆ ಬೇಗನೆ ಹೋಗೋದರಿಯೇ ಅದೇನು ಮುನಿಯೇ ಚೆನ್ನಾಗಿ ಲಗ್ನವಾಗುತ್ತದೆ ಹೌದೇನು ಮುನಿಯೇ ಆ ದೇವಿಯ ವಶಕ್ಕೆ ನಿನ್ನ ಭಾಷಿಂಗ ಸಿಕ್ಕಿರುವುದು ಹೌದೇನು ಮುನಿಯ ನೀನು ರಾಜ ಅಹೋ ಮುನೀಂದ್ರ ನೀನು ತೆರಳಿದ ಕಾರ್ಯವು ಆ ದೇವಿಯು ಕೈಗೂಡಿಸಿ ಕೊಡುವಳು ಹ ಅಹೋ ರಾಜ ಅಹೋ ಮುನೀಂದ್ರ ನಾನಿನ್ನು ಹೋಗಿ ಬರುವೆನು ನನಗೆ ಅಪ್ಪಣೆಯನ್ನು ದಯಪಾಲಿಸು ರಾಜ ರವಿಕೋಟಿ ತೇಜ ಸಂತೋಷದಿಂದ ಹೋಗಿ ಬಂದಿರಿ ಸ್ವಾಮಿ ಸಜ್ಜನ ಪ್ರೇಮಿ ಆಡುತ್ತ ಪಾಡುತ್ತ ನಾಡುತ್ತಲಿರುವೆ ಕಲಹಾಪ್ರಿಯನೆಂದು ಜನರೆಂದೆನಿಸುವೆ. ಆಡುತ್ತ ಪಾಡುತ್ತ ನಾಡುತ್ತಲಿರುವೆ ಕಲಹಾಪ್ರಿಯನೆಂದು ಜನರೆಂದೆನಿಸುವೆ. ನೀನೇ ನನ್ನ ಪ್ರಾಣ ರಮ ರಮಣ ನೀನೇ ನನ್ನ ಪ್ರಾಣ ರಮ ರಮಣ ದೇವ ನಿನ್ನ ದಾನ ನಮಾಮೃತ ಪಾನ ದೇವ ನಿನ್ನ ದಾನ ನಮಾಮೃತ ಪಾನ ನೀನೇ ನನ್ನ ಪ್ರಾಣ ರಮ ರಮಣ ರಮ ರಮಣ ರಮ ರಮಣ ನಾರಾಯಣ 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 ಬಲಿ ಬಲಿ ಸಾರಥಿ ಭೂಪತಿ ನಾರದ ಋಷಿಗಳ ಅಪ್ಪಣೆಯಂತ ಕಮಲವತಿ ನಗರಕ್ಕೆ ತೆರಳಿ ಕೊಬ್ಬಿನಿಂದ ಏರುವ ಕಮಲನನ್ನು ಸಮ್ಮರಿಸಿ ಹಾ ರತಿಯನ್ನು ತಂದೆಯನ್ನು ಪಟ್ಟದ ಹೆಂಡತಿಯಾಗಿ ಮಾಡಿಕೊಳ್ಳುವೆ ಹಾ
ಜಾಗ್ರತೆಯಿಂದ ಅರಮನೆಗೆ ಹೋಗಿ ಚಂದನಕ್ಕೆ 9 ತುರಂಗಳ ಬಂದಿದೆ ರಥ ತಂದಲಿಲ್ಲ ಹಾ ಸಾರಥಿ ಭೂಪತಿ ಕಮಲವತಿ ನಗರಕ್ಕೆ ಚೂಟಿನಿಂದ ರಥವನ್ನು ಬಿಡುವಂತನಾಗ ಸಾರಥಿ ಕಮಲನ ಮಾಡೋಣ ಅದು ಹೋಗತ್ತೆ ನಿಮ್ಮೆಷ್ಟದಂತಾಗ ಭೂಪತಿ ಮನ್ಮಥ 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 ಹೌದಲ್ಲ, ಹೌದಾ, ಹೌದಾ, ಹೌದಾ? ಬರೇ, 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 ಬರೇ. ದಾರಿ ಬಿಡ್ರು ಮನ್ಮಥ ಕರ್ಕೊಂಬರಿ ಮನ್ಮಥ ರತಿ ಹಲೋ 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 ಮೈಕ್ ಆನ್ ಮಾಡ್ರ ಮನ್ಮಥಂದ ಮೈಕ್ ಆನ್ ಮಾಡ್ರ ಹಲೋ ಭೂಪತಿ ಭೂಪತಿ ಈ ವನ ಭೂಮಿಯಲ್ಲಿ ಎಲ್ಲಾ ಸಾರಥಿ ದೇವಾ ಎಲ್ಲಿ ನೋಡಿದರ ಮಲ್ಲಿಗೆ ಕಮಲ ಪುಷ್ಪತೆಗಳಿಂದ ಅಲಂಕೃತ ಮಧ್ವ ಪುಷ್ಪ ವೃಕ್ಷಾಂಗಳು ಮಂದ ಮರುದನ ಧ್ವಜೆಯಿಂದ ಹೊಯ್ದಾಡುತ್ತಿರುವುದು ನೋಡಿ ಹಾ ಮನ್ಮಥ ಶೋಭಯಮಾನ ಸಾಧಾರಣ ಇಲ್ಲಿಗೆ ಸತ ಯೋಜನೆದಿಂದ ಉಂಟಾದ ಮಾರ್ಗಾಯದ ವಿಶ್ರಾಂತಿಗೊಳ್ಳಬೇಕಾಗಿದೆ ಹಾ ಈ ವನ ಭೂಮಿಯ ಆರಂಭದಲ್ಲಿ ರಥವನ್ನು ನಿಲ್ಲಿಸು ಮತ್ತವರ ವಿಶ್ರಾಂತಿಗೋಸ್ಕರ ಅಲ್ಲಲ್ಲಿ ಬಿಡರ್ಗಳನ್ನು ಏರ್ಪಡಿಸು ಅರೆ ನಾವಿರುವರ ಈ ವನದೊಳೆ ವಿಶ್ರಾಂತಿಗೊಳ್ಳೋಣ ಬಾ ಸಾರಥಿ ಬಹು ಜಾಗ್ರತೆ ನಿಮ್ಮೆಷ್ಟದಂತಾಗ ದೇವ ಬಳಿರಿಯಲ್ಲ ಈ ಸಾರಥಿ ಭೂಪತಿ ಎಲ್ಲಿ ನೋಡಿದರ ಮಲ್ಲಿಗೆ ಕಮಲ ಪುಷ್ಪದಿಗಳಿಂದ ಅಲಂಕೃತವಾದ ಪುಷ್ಪ ವೃಕ್ಷಗಳು ಮಂದ ಮಾರುತನ ದೆಸೆಯಿಂದ ಒಯ್ದಾಡುತ್ತಿರುವುದು ನೋಡ ಹೌದು ದೇವ ಭೂಪತಿ ಮನ್ಮಥ ಶೋಭಯಮಾನದಿಂದೊಬ್ಬ ಈ ಉದ್ಯಾನವನ್ನು ನಿರೀಕ್ಷಿಸಲು ಹಾ ಎನಗೆ ಮನಾನಂದಮಯ ರಸು ಉಕ್ಕೇರಿ ಮೇಲಿಂದ ಮೇಲೆ ಆರು ಸಂಕೃತಿ ಉದ್ಭವಿಸುತ್ತಿರುವುದು ನೋಡ ಹಾ ಭೂಪತಿ ಎಂತ ಪುಣ್ಯಕರವಾದ ಸೌಭಾಗ್ಯ ಸೌಕನ್ಯ ಕಂಡು ಏನಿಗೆ ಬಹು ಆನಂದವಾಯಿತು ಹೌದು ದೇವ ಎಲ್ಲ ಸಾರಥಿ ಭೂಪತಿ ಅಬ್ಬಬ್ಬಬ್ಬ ಇಲ್ಲಿ ನೋಡು ಸಾರಥಿ ಏನು ವಿಚಿತ್ರವ ಅದೇನು ದೇವ ಸ್ವಲ್ಪ ದೂರದಲ್ಲಿ ಫಲ ಪುಷ್ಪದಗಳಿಂದ ಭರಿತವಾದ ಪುಷ್ಪ ಕಮಲಾಂಗಳು ಸಹದಾಗ್ರ ಬಲದಿಂದ ತನ್ನ ಸಖಿರುವೊಡನೆ ಉಲ್ಲಾಸದಿಂದ ವಿನೋದಗಳನ್ನು ಆಡುತ್ತಿರುವ ಈ ಸಾರಥಿ ಭೂಪತಿ ಈವನ ದೇವತಳದ ಪದ್ಮಿನಿ ಎಂಬ ಕಾಮಿನಿ ಓ ತನ್ನ ನಿಜ ರೂಪದೊಳ ಬಿದ್ದ ಮೂರ್ತಿಯ ಪ್ರಸನ್ನವತಿಯಿಂದ ರತಿ ಆಗಮನವನ್ನು ನಿರೀಕ್ಷಣೆ ಮಾಡಿಕೊಂಡಿದ್ದಾರೆ ಹಾ ಸಾರಥಿ ಭೂಪತಿ ಪದ್ಮಿನಿ ಎಂಬ ಸ್ತ್ರೀಯಲೋ ಇಲ್ಲವ ವನಜ ಸಂಭೂತಿನಾದ ಸುಲಾಸನ ಎಂಬ ಕಾಮಿನೋ ಅಥವಾ ವಿಲಾಸವ ಹಾ ಸಾರಥಿ ಭೂಪತಿ ಆಹಾ ಹಾ ಹಾ ಏನು ಸೌಂದರ್ಯ ಇವಳಲ್ಲಿ ಎಷ್ಟು ವರ್ಣಿಸುತ್ತಿರದಲ್ಲ ಸಾರಥಿ ಹೌದು ದೇವ ಆಕಾಶ ಎಂಬ ಕನ್ನಡಿಗಳು ಕೋಲ್ಮಿಂಚಿನಂತೆ ಈ ಲಲನ ಮಣಿಗಳ ಕಡ ಕಣ್ಣು ಕಟ್ಟಾಕ್ಷಗಳು
ಮರಿಚರಣಗಳನ್ನು ಎನ್ನ ಶಸ್ತ್ರಗಳನ್ನು ಎದುರಾಟಿದವು ಹಾ ಎಲ್ಲ ಸಾರಥ್ಯ ಭೂಪತಿ ಶ್ರೀ ಜಗನ್ಮೋಹನಿಂದ ಕೃತಿಯಿಂದ ಈ ನಾರಿಮಳ ಅಂಗ ಸೊಗಸು ಏನಂದೇಳಲು ವವ್ವ ವವ್ವ ಚಂದ್ರಕಾಂತಿಯಿಂದ ನಿರ್ಮಿಸಿದ ಪುತ್ಥಳಿ ಥಳ ಥಳ ಕಂಗಳಿಸುವುದಲ್ಲ ಸಾರಥ್ಯ ಹೌದು ದೇವ ಎಲ್ಲ ಸಾರಥ್ಯ ದೇವ ಇದು ಅಲ್ಲದೆ ಎನ್ನ ಸೇನ ಸಮುದಾಯ ಎಂಬ ವಸಂತ ಮಂದ ಮಾರುತ ಮಂದಾಕಿನಿ ಸನ್ನುತ್ತ ಚಂದ್ರಾಸ ಮೊದಲಾದ 3 ಕೋಕಿಲ ನಿಖರ ಎಂಬ ಎನ್ನ ಆಜ್ಞೆಂತೆ ಸಿದ್ಧರಾಗಿರುವರಲ್ಲ ಹೌದು ದೇವ ಎಲ್ಲ ಸಾರಥ್ಯ ಭೂಪತಿ ಮತ್ತಿನ್ನಾದರೂ ಈ ಮೋಹನಂಗಿ ವಿಳಾಸ ಎಂಬ ಪಾಸಿದೋಳ ಬಿದ್ದು ಮುಂದಕ್ಕೆ ಹೋದನಂದ್ರೆ ಎನ್ನ ಚರಣಗಳ ಎಡದಂತಾಗಿ ಹಾ ಎನ್ನ ಮೋಯಿ ನಾರಿ ವಾರಿ ಜತಂಪಕ್ಕೂ ಕಡೆಗೆ ಬರದಂತಾಯಿದೆ ಹಾ. ಎಲ್ಲ ಸಾರಥ್ಯ ಭೂಪತಿ ಬಳಿ ಬಳಿಯಲ್ಲ ಈ ಸಾರಥ್ಯ ಭೂಪತಿ ಮಂದ ಮಾರು ಅಬಬಬ ಮಂದ ಮಾರುತನ ಮೈ ಒಡ್ಡು ಕುಳಿತಿರುವರಲ್ಲ ಚಂದ್ರನಂತಿರುವಳು ಚಂದ್ರನಲ್ಲಿ ಸಹ ಕಳಂಕ ಉಂಟು ಇವಳ ಮುಖದಲ್ಲಿ ಆ ಕಳಂಕ ಇರುವುದಲ್ಲ ಸಾರಥ್ಯ ಇವಳ ಮಿನುಗುವ ಕಣ್ಣುಗಳ ನಕ್ಷತ್ರ ಭೂಮಿಗೆ ಉದಿರು ಬಿದ್ದವು ಎಲ್ಲ ಸಾರಥ್ಯ ದೇವ ಇವಳ ಮೂಗುಗಳ ನೋಡಿ ಸಂಪಿಗೆ ಭೃಂಗದೊಳ ವೈರು ತಮ್ಮ ತೊಟ್ಟಿತ ಹಾ ಎಲ್ಲ ಸಾರಥ್ಯ ದೇವ ಇವಳ ತುಟಿಗಳನ್ನು ನೋಡಿದರೆ ತೊಂಡೆ ಹಣ್ಣಿನಂತೆ ನಾಚಿಕೊಂಡು ಗಿಡದ ಪೊದೆಗೆ ಹಡಿಕೊಂಡಿದ್ದ ಅರೆ, ಎಲ್ಲ ಸಾರಥ್ಯ ಭೂಪತಿ ಇವಳ ಹಲ್ಲುಗಳನ್ನು ನೋಡಿದರೆ ಹೊಳ್ಳು ಕೊಳ್ಳೆಂದು ಮಾಡಿ ಬಿಚ್ಚಿದವ ಹೌದು ದೇವ ಎಲ್ಲ ಸಾರಥ್ಯ ಭೂಪತಿ ಇವಳ ಜಡವೆಮ್ಮ ಕಂಡು ನನಗೆ ಸರ್ಪವು ಸರ್ರನೆ ಹುತ್ತಿ ಜರಿದ ಇವಳ ಇಟ್ಟಿರುವ ಮೂಗುತಿಯನ್ನು ಚುಕ್ಕಿ ಒಳಿಪದಂತೆ ದಂತ ಪಂಕ್ತಿಗಳೇ ಬಿಳುಪು ಚಪ್ಪು ಗ್ರಾಹದ ಒಳಿಪ ಹಾ ಎಲ್ಲ ಸಾರಥ್ಯ ಭೂಪತಿ ಅಬ್ಬಬ್ಬ ಇವಳ ತೊಡೆಗಳು ನೋಡಿದರೆ ಬಹು ನೆನಪು ಹಾ ಎಲ್ಲ ಸಾರಥ್ಯ ಭೂಪತಿ ಇವಳನ್ನು ನೋಡಿ ನಿತ್ತರಿಸಲಾರೆ ಹೌದು ದೇವ ಎಲ್ಲ ಸಾರಥ್ಯ ಭೂಪತಿ ಇಂದ ಸ್ತ್ರೀಯಳಾದ ಕಮಲರಾಜನ ಪುತ್ರಿಯಾದ ರತಿಯನ್ನು ನನಗೆ ಲಗ್ನ ಮಾಡಿದರೆ ಸಾರ್ಥಕವೇನು ಹೌದು ದೇವ ಮೊದಲು ಈ ವನಿತ ಮಣಿಗಳ ಜನನ ಸ್ಥಿತಿಗಳನ್ನು ತಿಳಿದ ಬಳಿಕ ಮುಂದಿನ ಆಲೋಚನೆ ನೋಡಿಕೊಳ್ಳಬಹುದು ಹಾ ಮೊದಲು ಈ ನಾರಿಮಣಿಗಳ ಸಮೀಪಕ್ಕೆ ಹೋಗಿ ಮಾತನಾಡುವ ಸಾರಥ್ಯ ನೀನು ಸ್ವಲ್ಪ ಹತ್ತಕ್ಕೆ ಹೋಗು ಈ ಜಾಗ್ರತೆ ನಿಮ್ಮಿಷ್ಟದಂತೆ ಆಗಲ ದೇವ ಆವೋ ಪೂರ್ಣ ಚಂದ್ರವದವನ್ನು ಧಿಕ್ಕಾರ ಮಾಡುವ ಚಂದಿರವದನೆ ನಿನ್ನ ದಿವ್ಯ ದರ್ಶನನಿಗೆ ಮಧುನಾಥರವು ಉದ್ಭವಿಸುತ್ತಿರುವುದು ಆದ ಕಾರಣ ನೀನು ದಾರು ನಿನ್ನ ಜನನಿ ಜನಕರ ನಾಮಯಜವೇನು ನಿನ್ನ ಪ್ರೀತಿಯಿಂದ ಕರೆಯುವ ಹೆಸರುವೇನು ವಿಸ್ತಾರವಾಗಿ ಹೇಳುವಂತ ಕ್ಯಾಗಿ ಕಾಮಿನಿ ನಾವು ದಾರಾದರೇನು ನನ್ನ ಗೊಡವೆ ನಿನಗೆ ಏತಕ್ಕೆ ಬೇಕು ನೀನು ಬಂದ ದಾರಿಯನ್ನು ಹಿಡಿದುಕೊಂಡು ಹೋಗುವಂತನಾಗು ಓ ಸ್ತ್ರೀಯರ ಹಾಂತರು ತಿಳಿಯಲು ಯಾರಿಗಾದರೂ ಅಸಾಧ್ಯ ಸ್ತ್ರೀಯರೇ ಸ್ವಭಾವೇ ಇಂಥದ್ದು ಪರಸ್ತ್ರೀಯರನ್ನು ಕಂಡ ಕ್ಷಣವೇ ಈ ಪುರುಷರು ಲಜ್ಜೆಯಂ ತೊರೆದು ಮಾತನಾಡುತ್ತಿರುವರು ಈ ಪುರುಷರ ಸ್ವಭಾವವೇ ಇಂಥದ್ದು ಏನೇ ಸ್ತ್ರೀಯರೇ ಹೋಗಲಿ ಬಿಡು ನಿನ್ನನ್ನು ನಾನು ಮೋಸ ಮಾಡಲಿಕ್ಕೆ ಬರಲಿಲ್ಲ ಎಂದು ತಿಳಿ ಚಿಂತೆಯನ್ನು ಕಳಿ ನಳಿ ನಂಬಿಕೆ ಏನ ಪ್ರಾಣನಾಳಿಕೆ ಹಾಗಾದರೆ ಬಂದವರ್ಯಾರು ಅದನ್ನಾದರೂ ಹೇಳು ಏನೇ ಸುಂದರ ಬಂದರೇನಾಯ್ತು ಈಗ ನಿನ್ನ ಸುಂದರ ಮೂರ್ತಿ ಎಂಬ ಮಂಟಪದೊಳಗೆ ನಿನ್ನ ಮನಸ್ಸು ನಾಟ್ಯ ಬೇರಿದರೆ ನಿನ್ನ ಮನ ಭಯನ ಕಿತ್ತಿ ಬೀಸಾಡುವನು
ಮತ್ತು ನಿನ್ನಲ್ಲಿ ವ್ಯಾಪ್ತವಾಗಿರುವುದು ಈ ಮೋದ ಪಾಸ್ಕ ಕದ್ಗದಿಂದ ಬೇಧಿಸಿ ಈತ ನಾನು ಒಡವನ್ನು ನೋಡಿ ಸುಂದರಿ ಕಮ್ಮು ಕಂದರೆ ಸುಂದರ ಸುಂದರ ನಿಲ್ಲು ಅದು ಯಾತಕ್ಕೆ ನಿಲ್ಲುವುದಲ್ಲ ಸುಂದರ ಈ ಅಂಗನ ಮನೆಯನ್ನು ಬಿಟ್ಟು ಹೋಗುವೆಯಾ ಏ ಮೋನಾಂಗೆ ಸುಂದರ ನಲ್ಲ ಸುಂದರ ಅದೇನು ವಿಸ್ತಾರವಾಗಿ ಹೇಳು ಸುಂದರ ಎನ್ನಯ ವಿಷಯವ ಹೇಳುವೆನು ಮನದಿಯ ಮರ್ಮವ ತಿಳಿಸುವೆನು ಮನ್ಮಥನೇ ಸುಂದರ ಎನ್ನ ಪ್ರಿಯಕರನೇ ಮನ್ಮಥನೇ ನೀ ನನ್ನವನೇ ಅದೇನು ವಿಸ್ತಾರವಾಗಿ ಹೇಳು ಎನ್ನಯ ವಿಷಯವ ಹೇಳುವೆನು ಮನದಿಹ ಮರ್ಮವ ತಿಳಿಸುವೆನು ಮನ್ಮಥನೇ ಪ್ರಿಯಕರನೇ ಮನ್ಮಥನೇ ನೀ ನನ್ನವನೇ ರಾಜನ ಮಗಳು ನಾನು ಪ್ರತಿಯು ಎಂದು ಹೆಸರು ರಾಜನ ಮಗಳು ನಾನು ಪ್ರತಿಯು ಎಂದು ಹೆಸರು ನಿನ್ನ ಮೇಲೆ ಮೋಹಪಟ್ಟು ನಾನು ಇಲ್ಲಿ ಬಂದೆ ನಿನ್ನ ರೂಪಕ್ಕೆ ಬಂದ ಸುಮಿತ ತಿಳಿಯೋ ನೀನು ಇನ್ನು ಇನ್ನ ಅರ್ಥವಾಯಿತು ಸುಂದರ ಎನ್ನಯ ವಿಷಯವ ಹೇಳುವೆನು ಮನದಿನ ಮರ್ಮವ ತಿಳಿಸುವೆನು ಅವನೇ ಅಲ್ಲ ಮರ ಬಾಣ ಬಿಡೋಕ್ ಕಾಲ ಯಾವ್ದು ತಲೆ ಯಾವ್ದು ಗೊತ್ತಿಲ್ಲ ನಿನಗೆ ಅಲ್ಲ ತಲೆ ಬಾಣ ಹಚ್ಚಿದ್ರೆ ಮ್ಯಾಕ್ ಹತ್ತಿತ್ತಪ್ಪ ಬಾಣ ನಿನಗೆ ಎಲ್ಲ ಖಾಲಿ ಬಾಣ ಹಚ್ಕೊಂಡು ಬ್ಯಾಕ್ ತಗೊಂಡು ಎಲ್ಲ ತಲೆ ಸುಟ್ಕೊಂತಿದ್ದಾಳು ಎದಿ ಬತ್ತಿ ಬಿಟ್ಟ ಅವರೇ ಸುಂದರ ಸುಂದರ ನಿಲ್ಲು ಈ ಅಂಗನ ಮನೆಯನ್ನು ಬಿಟ್ಟು ಎಲ್ಲಿಗೋಗ್ಯ ಕಾಂತ ಧೀಮಂತ ಅದೇ ಮೋನಾಂಗೆ ಮೋಹನಾಂಗ ನೀನು ಹೆಂಗನ ಅಂಗನ ಮನೆ ಅಂತ ಹೇಳಿದ್ಯಲ್ಲ ಅಂಗನ ಮನೆ ಅನ್ನೋದಕ್ಕೆ ಕಾರಣವೇನು ಸುಂದರ ಹೆಂಗು ಕಂದರ ಸುಂದರ ಅಯ್ಯೋ ಸುಂದರ ಮನ್ಮಥನೇ ಅಯ್ಯೋ ನಾನು ಹೇಳಿರುವೆನು ಅದೇನು ಚೆನ್ನಾಗಿ ಹೇಳು ಸುಂದರ ಚೆನ್ನಾಗಿ ಕೇಳು ಅದೇನು ವಿಸ್ತಾರವಾಗಿ ಹೇಳು ಬಾರೋ ಸುಂದರನೇ ಎನ್ನ ಚಂದಿರನೇ, ನಿನ್ನಾರು ಭಾವ ಕಂಡು ಅನುರಾಗದ ಆನಂದಿಸೋ ಬಾರೋ ಸುಂದರನೇ ಎನ್ನ ನಿನ್ನಾರು ಭಾವ ಕಂಡು
ರಾಜ ಭೀಮ ಅರ್ಜುನ್ ರೆಡಿ ಆಗಿರ್ಬೇಕು. ಕಮಲ್ ರಾಜ ಭೀಮ ಅರ್ಜುನ್ ರೆಡಿ ಆಗಿರ್ಬೇಕು. ಪರಮ ಭಾಗ್ಯ ಕಮಲ್ ರಾಜ ಭೀಮ ಅರ್ಜುನ್ ರೆಡಿ ಆಗಿರ್ಬೇಕು. ಹೇ ಪ್ರಿಯ, ನಾನು ನಿನ್ನ ಪ್ರೀತಿಯ ಸತಿಯಳಾದ ರತಿಯು ಇದ್ದಂತೆ. ಹೌದೇನು ಕಂದೆ? ಕಾಂತ, ಕಾಂತೆ, ಇದರಂತೆ ಪೂರ್ವ ಜನ್ಮದಲ್ಲಿತ್ತು ಕಾಂತ, ಸುಳ್ಳಲ್ಲ ಈ ಮಾತ. ಹೇ ಪ್ರಿಯ, ನಮ್ಮ ಪೂರ್ವದ ಜನ್ಮದ ವೃತ್ತಾಂತವನ್ನು ಕೇಳಿ ನನಗೆ ಬಹಳ ಸಂತೋಷವಾಯಿತು. ಆದ ಕಾರಣ ನೀನು ಸಂದೇಹ ಪಡ ಎನ್ನ ತೊಡ ಮೇಲೆ ಕೂಡುವಂತಳ ರಮಣೆ ಸತ್ಸುರ ಬರಣೆ. ಹೇ ಸುಂದರಿ, ನೀನು ಎನ್ನ ಸತಿ ಆದ ಮೇಲೆ ಇನ್ನೊಂದು ಗಾನವನ್ನು ಆಡುವ ಸುಂದರಿ. ಹೌದು ಸುಂದರಿ, ಇಲ್ಲ ಸುಂದರಿ, ಹೌದು ಸುಂದರಿ. ಅಯ್ಯೇ ಹೃದಯ, ಮನ್ಮತ ಅಯ್ಯೇ ಹೃದಯ, ಪತಿ ಅಯ್ಯೇ ಸತ್ಯ, ಧೀರ ಅಯ್ಯೇ ಹೃದಯ, ಶೂರ. ಅಯ್ಯೇ ಪ್ರಿಯ, ಹೇಳುವನು ಕೇಳು. ಅದೇನು ವಿಸ್ತಾರ ಸಿಂಧು ಸಿಂಧೂರ ಮಲ್ಲಿಗೆ, ಸಿಂಧು ಸಿಂಧೂರ ಮಲ್ಲಿಗೆ, ಮಿಡಿಯಲಿ ಸುಮಧುರ ಮನವಸುತಿ. ಸಿಂಧು ಸಿಂಧೂರ ಮಲ್ಲಿಗೆ, ನನ್ನ ದೇವತೆಯ ಹಸಿರು ನೀಡಿ ನವ ಪ್ರೇಮಿಗಳ ನಲಿವು ನಮ್ಮ ಪ್ರೀತಿಗೆ ರವಿತೇಜಗೆ, ನಮ್ಮ ಪ್ರೀತಿಗೆ ರವಿತೇಜಗೆ. ಮಿಡಿಯಲಿ ಸುಮಧು ಮನವಸುತಿ. ಕಾಂತ, ಅದೇನು ಸುಂದರಿ? ವನದಲ್ಲಿ ಹಾರಾಡುತ್ತಿರುವ ಹಾ, ಹಕ್ಕಿ ಪಕ್ಷಿಗಳನ್ನು ಕಂಡರೆ ನನ್ನ ಮನಸ್ಸಿಗೆ ಬಹಳ ಸಂತೋಷವಾಗುವುದು. ನನ್ನ ಮನಸ್ಸು ಸಂತೋಷವಾಯ್ತು ಸುಂದರಿ. ಹೌದೇ? ಹೌದು ಕಂದೆ, ಎಷ್ಟಾಗಿರುವುದು ಹೇಳ್ದಷ್ಟಾಗಿರ್ಬೋದು ಸುಂದರಿ. ಕಾಂತ? ಹೇ ಕಂದೆ, ಧೀರ, ಅಯ್ಯೇ ಶ್ರೀ, ಅದರಂತೆ ನಾವಿಬ್ಬರು ಸೇರಿ ಹಾರಾಡೋಣವೇ ಪ್ರಿಯ? ಅದೇನು ಚೆನ್ನಾಗಿ ಹೇಳು ಸುಂದರಿ. ಹೇ ಮನೋರೇ, ನಿನ್ನ ಮಧುರವಾದ ಗಾನದಿಂದ ವಿರಾಜ್ಞಿಯು ಉದ್ಭವಿಸುತ್ತಿರುವುದು. ಹೌದಲ್ಲ? ಆದ ಕಾರಣ ಶಯನ ಗೃಹವನ್ನು ಸಿದ್ಧಪಡಿಸುವಂತ ರಮಣೆ.
ಹೇರದೆ ಲಗ್ನವನ್ನು ಮಾಡಿಕೊಳ್ಳುವುದಕ್ಕೆ ಒಪ್ಪಿಗೆ ಕೊಟ್ಟಿರುವೆಯಾ? ಇಲ್ಲ ಸುಂದರ, ಇಲ್ಲ ಸುಂದರ, ನನ್ನ ಮದುವೆ ಉದ್ದೇಶಕ್ಕಾಗಿ ಓ ಪ್ರಿಯತಮ, ಅದೇನು ಚೆನ್ನಾಗಿ ಸುಂದರ. ಬಾ ಪ್ರಿಯತಮ, ಬಾ ಮಮತ. वाह वाह, क्या बात क्या बात. ಹೃದಯವು ಹೃದಯವು ಒಂದಾಗಿ ಪ್ರಿಯತಮ, ಬಾ ಪ್ರಿಯತಮ, ಬಾ ಚಂದ್ರಮ. ಕಾಂತ, ಹೇ ಪ್ರಿಯ, ಅಹೇ ಪ್ರಿಯ, ಹೇ ದೃಢ, ಅಹೇ ಸುಂದರ, ಹೇ ಸುಂದರ, ಅಹೇ ಕಾಂತ, ಹೇ ಕಾಂತ, ಅಹೇ ರಮಣ. ಹೇ ರಮಣ. ಎಷ್ಟು ಹೇಳಿದ್ರು ಒಂದೇ ಹಠ ನಡೆದಿರುವೆಯಾ? ಹೌದೇನು ಸುಂದರ? ಕಾಂತ, ಹೇ ಕಾಂತ. ವಿವಾಹವಿಲ್ಲದ ಮೇಲೆ ನಾನು ಸರ್ವತ ಏಕಾಂತ ಮಂದಿರಕ್ಕೆ ಬರಲಾರೆನು. ಹೋದರೆ ಲೋಕ ಅಪರಾಧಕ್ಕೆ ಗುರಿಯಾಗುತ್ತೇವೆ. ಹೌದೇನು ಸುಂದರ? ಕಾಂತ, ಹೇ ಕಾಂತ. ತಿಳಿದು ನೋಡು ಕಾಂತ, ತಿಳಿದು ನೋಡು ಮಹಾ ಗುಣವಂತ. ಅದೇ ಕೊಟ್ಟು ಇನ್ನೊಂದು ಗಾನವನ್ನಾಡ ಸುಂದರ.
ಆಯೇ ಪ್ರಿಯ ಒಳ್ಳೆದು ನಾನು ಸಹ ಹಿರಿಯರ ಆಜ್ಞೆ ಅಂತ ನೀಡಲು ಸಿದ್ಧನಿರುವನು. ಸಿದ್ಧಲಾಗಲೇಬೇಕು. ನಿನ್ನ ಇಷ್ಟದಂತೆ ಆಗಬಹುದು ಕಾಂತೆ. ಹೇಮಂತೆ ಇಬ್ರು ಒಂದಾಗಿ ಮತ್ತೆ ಚಲೋ ಮರ ಅದಕ್ಕೆ ಹೋಗಿ ಮಾಡ್ತೀವಿ. ಮನ್ಮಥ, ಆಯೇ ರತೆ ಹತ್ತಿರ ಬರುವೆಯಾ? ಸಹಜವಾಗಿ ಹತ್ತಿರ ಬರೋಣ ಸುಂದರ. ಹೇಗೆ ಬರುವೆ? ಉದ್ದೇಶಕ್ಕಾಗಿ ಹೌದೇ? ಹೌದು ಕಾಂತೆ. ಏನು ಕೇಳು. ಅದೇನು ವಿಸ್ತಾರವಾಗಿ ಪ್ರಿಯ ಸುಂದರ, ಪ್ರಿಯ ಸುಂದರ ನಲ್ಲ ಏನಲ್ಲ ಮನ್ಮಥನೇ, ಎನ್ನ ವೀರಾದಿ ವೀರನೇ, ನೀನೇ ಚಂದಮ ನಾನಿನ್ನ ಪೂರ್ವ, ನೀನೇ ಚಂದಮ ನಾನಿನ್ನ ಪೂರ್ವ, ಮನವ ಕಚ್ಚ ದೂರ ನಮ್ಮ ಪ್ರೇಮ ಹವನ ಸುಂದರ ಜೀವನೇನೆ ಬಾಳಿಗೆ ಮನದ ಮನದಲ್ಲಿ ಪ್ರೇಮ ಭಾಷೆಯ ಆಸೆಯ ಪ್ರಿಯ ಸುಂದರ, ಪ್ರಿಯ ಸುಂದರ, ಪ್ರಿಯ ಸುಂದರ ರಾಜವೀರ. ಕಾಂತ, ಅಯ್ಯೋ ಕಾಂತೆ. ಮನ್ಮಥ, ಅಯ್ಯೋ ಮನೋರ ವಿವಾಹವಾದ ಮೇಲೆ ನಾನು ಹೇಗಂತ ಮಂದಿರಕ್ಕೆ ಬರುವೆನು. ಕಮಲರಾಜ ಭೀಮಾರ್ಜುನ ಕೃಷ್ಣ ಸರ್ವ ಕೌಂಡಿಕ ಬರುವೆನು ಪ್ರಿಯ. ಇವರೆಲ್ಲ ದಯಮಾಡಿ ಕೇಳೇನಾಯ್ತು ನೋಡಿ. ಕೀಟಗಳನ್ನು ಕಟ್ಟಿಕೊಂಡು ಬರಬೇಕಾಗಿ ವಿನಂತಿ. ಸಂತೋಷದಿಂದ ಹೋಗಿ ಬಂದ ಸುಂದರ. ಕಮಲರಾಜ ಭೀಮ ಅರ್ಜುನ ಬರೇ ಬಾ. ಬಳಿ ಬಳಿರಲ್ಲ ಈ ಸಾರಥಿ. ಹೋಗದೆ. ಕಮರಾವತಿ ನಗರಕ್ಕೆ ಚೂಟಿಯಿಂದ ರಥವನ್ನು ಬಿಡುವಂತ ಸಾರಥಿ ಹಾಗೆ ಜಾಗ್ರತೆ. ನಿಮ್ಮಿಟ್ಟದಂತೆ ಆಗಲೇ ದಾರಿ ಬಿಡ್ರ. ಕಮಲರಾಜ ಭೀಮ ಅರ್ಜುನ ಕಮಲರಾಜ 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 ಕಮಲರಾಜ. ಬಾಬಾ ಬಾಬಾ ಕಮಲರಾಜ. ಲಗ್ನಕ್ಕೆ ಬಂದ ಬೀಗರು ಉದ್ಯಾನವನದಲ್ಲಿ ಇಳಿದಿರುವಂತೆ. ಹೌದು ದೇವ. ಜಾಗ್ರತೆಯಿಂದ ಹೆಗ್ಗಾಳಿ ಬೋರ್ಗಾಳಿ ಚಿನ್ಗಾಳಿ ಧ್ವನಿಯನ್ನು ಮಾಡಿಸುತ್ತಾ ಬೇರಿ ನಗರಿ ಶಂಕರ ಓಡಿಸುತ್ತಾ ಸುಧಾಂತನಿಂದ ಮಹಾವೈಭವದಿಂದ ಕರೆತರಂತನಾಗಿಸುತ್ತಾ ಸುಗುಣ ಪ್ರಖ್ಯಾತ ನಿಮ್ಮಿಟ್ಟದಂತೆ ಆಗಲೇ ದೇವ. ಬಾಬಾ ಕನ್ನಡ ಮುಂದೆ ಬಾ. ಗರುಡ ಧ್ವಜ ಈ ಸಿಂಹಪೀಠವನ್ನು ಅಲಂಕರಿಸ. ಓಹೋ ಭೀಮಸೇನ ಈ ಪೀಠವನ್ನು ಅಲಂಕರಿಸ.
ಎಷ್ಟದಂತಾಗಲಿ ಕಮಲರಾಜ. ಆಹೋ ಪಲ್ಗುಣ, ಈ ಉಚಿತಾಸನ ಮಂಡಿಸ. ಬಳಿ ಬಳಿ ರೇಲೈ ಸಾರಥಿ ಅತಿ ಜಾಗೃತ. ಭೂಪತಿ ಆಹೇ ಕಾಂತೆ, ಏ ಅಮ್ಮ ಲಗ್ನಕ್ಕೆ ಬಂದ ರುಕ್ಮಣಿ ದ್ರೌಪದಿ ಮರ್ಯಾದೆ ಎದುರುಗೊಂಡು ಬರುವಂತರಾಗಿರ್ತಾರೆ. ಹೌದಾ? ನೀನ್ ಇಷ್ಟದಂತಾಗ್ಲಿ ಕಾಂತ. ಸರ್ಕಾರ ಕೂತ್ಕೊ. ಆಮೇಲೆ ಆಮೇಲೆ ತಗೊಂಡ್ಲಿಕ್ಕೆ ಮೆಲ್ಲ ಕ್ರೀಡೆ ಬರ್ಬೇಕಪ್ಪ.